ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾತ್ರಿ ಏನಾದ್ರೂ ತುಂಬ ಜಾಸ್ತಿ ಅನ್ನ ಮಾಡಿಬಿಟ್ಟು ಉಳ್ಕೊಂಡಿದ್ರೆ ಬೆಳಿಗ್ಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಆ ಅನ್ನನ ಯೂಸ್ ಮಾಡಿಕೊಂಡು ಈ ಥರ ದೋಸೆ ಮಾಡ್ಬೋದು ಅಂತಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಹೌದು. ಮಸಾಲೆ ದೋಸೆ ಅಷ್ಟೇ ರುಚಿ ಕೊಡುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಪೇಪರ್ ದೋಸೆ ಥರ ನೀವು ಮಾಡ್ಕೋಬೋದು, ಹೇಗೆ ಬೇಕಾದರೂ ಹಾಕೋಬೋದು. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1.5 ಕಪ್ ಆಗೋಷ್ಟು ರವೆನ ಹಾಫ್ ಆನ್ ಅವರ್ ನೆನೆಸಿ ನಾನು ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ. ಆ ಮೊಸರಲ್ಲಿ ಏನಿರುತ್ತೆ ಸ್ವಲ್ಪ 1 ಡ್ರಾಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 2 ಕಪ್ ಆಗೋಷ್ಟು ಅನ್ನನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀರು ಹಾಕಬೇಡಿ ಜಾಸ್ತಿ. ಯಾಕೆ ಅಂತಂದರೆ ರವೆನ ನೀರಲ್ಲಿ ಮಿಕ್ಸ್ ಮಾಡಿರ್ತೀವಲ್ವಾ, ಸೊ ಅದರಲ್ಲೇ ನೀರಂಶ ಇರುತ್ತೆ. ಮತ್ತು ಮೊಸರು ಆ್ಯಡ್ ಮಾಡಿದ್ದೀವಲ್ಲ, ಸೊ ಅಷ್ಟೊಂದು ನೀರು ಅವಶ್ಯಕತೆ ಇರಲ್ಲ. ನೀರು ಬೇಕು ಅಂದರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಥರ ಫೈನ್ ಪೇಸ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಬಟ್ಲಿಗೆ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದರಲ್ಲೇ ಜಾರಲ್ಲೇ ಇನ್ನೂ ಸ್ವಲ್ಪ ಹಿಟ್ಟಿರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದೇ ಒಂದು ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಉಳಿದಿರೋದು ಏನು ಗಟ್ಟಿ ಕನ್ಸಿಸ್ಟೆನ್ಸಿಯಾಗಿ ಬಂದಿರುತ್ತೆ ಅದಷ್ಟೇ ನೀರು ಸಾಕು ನಿಮಗೆ. ಸೊ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡಿಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಆಲ್ರೆಡಿ ನಾನು ರುಬ್ಬಿರೋದೇ ಆಲ್ರೆಡಿ ಬಬಲ್ಸ್ ಬಂದುಬಿಟ್ಟಿದೆ. ಈ ಥರ ರುಬ್ಬಿಟ್ಕೊಬೇಕು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾನ ಹಾಕೋತಾ ಇದ್ದೀನಿ, ಅಡುಗೆ ಸೋಡಾ. ಸೊ ಇವಾಗ ಅದು ಹಿಟ್ಟು ರೆಡಿಯಾಗಿದೆ. ದೋಸೆ ಹೆಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ನೀವೇನಾದ್ರೂ ದೋಸೆ ಹೆಂಚನ್ನ ಇಟ್ಟು ನೋಡ್ಕೊಳ್ದೆ ಜಾಸ್ತಿ ಬಿಸಿಯಾಗಿದ್ದರೆ ಈ ಥರ ನೀರನ್ನ ಮೇಲ್ಗಡೆ ಸ್ಪ್ಲಿಟ್ ಮಾಡಿ. ಇದರಿಂದ ನಿಮಗೆ ದೋಸೆ ಅಂಟ್ಕೊಳ್ಳಲ್ಲ ಹೆಂಚಿಗೆ ಆ್ಯಂಡ್ ಸೀದೋಗಲ್ಲ ಬೇಗ. ನೀಟಾಗಿ ಅದನ್ನು ದೋಸೆನ ಸ್ಪ್ರೆಡ್ ಮಾಡ್ಬೋದು. ಸೊ ನಾನು ನೀರು ಚಿಮುಕಿಸಿ ನಾನು ಅದನ್ನು ದೋಸೆನ ಹಾಕ್ಕೊಂಡಿದ್ದೀನಿ. ಪ್ರತಿ ಸಲ ಹಂಗೆ ಮಾಡೋದ್ರಿಂದ ದೋಸೆ ನೀಟಾಗಿ ಬರುತ್ತೆ, ಆ ಹೆಂಚಿಗೆ ಅಂಟ್ಕೊಳ್ಳಲ್ಲ. ನೀವೇ ನೋಡ್ತಾ ಇರ್ಬೋದು ನಾನು ಆ ಥರ ಮಾಡಿರೋದ್ರಿಂದ ಯಾವ ಥರ ಪೇಪರ್ ನಾನು ಒಂದು ಡ್ರಾಪು ಆಯಿಲ್ನ ಹಾಕಿಲ್ಲ. ಸೊ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಉಳಿದಿರೋ ಅನ್ನದಲ್ಲಿ ಈ ಥರ ಬ್ರೇಕ್ಫಾಸ್ಟು ಮಾಡಬಹುದು ಅಂತ ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನೋಡೋಣ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಇದನ್ನು ನಮ್ಮಮ್ಮ ಮಾಡ್ತಾರೆ ಜಾಸ್ತಿ. ಒಂದು ಸಲ ಹೇಳ್ಕೊಟ್ಟಿದ್ರು ನನಗೆ, ಅದನ್ನು ಒಂದು ಸಲನೂ ಕೂಡ ಟ್ರೈ ಮಾಡಿರಲಿಲ್ಲ ನಾನು. ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ಸಖತ್ತಾಗಿ ಬಂದಿತ್ತು. ಗೊತ್ತೇ ಆಗಲ್ಲ ಇದು ಈ ಥರ ಅನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಅಂತ. ಮಸಾಲೆ ದೋಸೆ ಎಷ್ಟು ಟೇಸ್ಟಾಗಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ. ಸೊ ಇನ್ನೊಂದು ದೋಸೆನ ಹಾಕಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು 1 ಡ್ರಾಪ್ ಕೂಡ ನಾನು ಆಯಿಲ್ನ ಹಾಕಿಲ್ಲ, ಇಂಚ್ ಮೇಲೂ ಹಾಕಿಲ್ಲ, ದೋಸೆ ಮೇಲೂ ಹಾಕಿಲ್ಲ. ನಾನು ಆಯಿಲ್ ಯೂಸೇ ಮಾಡಲ್ಲ ಈ ಥರ ಇದಕ್ಕೆಲ್ಲ. ಸೊ ಸಖತ್ತಾಗಿ ಬಂದಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂತ ಏನಾದ್ರೂ ತಲೆ ಓಡಲಿಲ್ಲ ಅಂತಂದಾಗ ಈ ಥರ ಮಾಡ್ಕೋಬೋದು. ತುಂಬ ಸಖತ್ತಾಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.